ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ನಾಳೆ ಟಿ ಎಕ್ಸಾಮ್ ಇದೆ, ಹೌದಾ? ಸೊ ಇವತ್ತು ನಾನು ಯಾವುದೇ ಸಬ್ಜೆಕ್ಟನ್ನು ಹೇಳಲಿಕ್ಕೆ ಈ ವಿಡಿಯೋವನ್ನು ಮಾಡಿಲ್ಲ. ಜಸ್ಟ್ ಫಾರ್ ಸಮ್ ಟಿಪ್ಸನ್ನು ಕೊಡ್ತಾ ಇದ್ದೀನಿ. 8 ಟಿಪ್ಸನ್ನು ನಾನು ನಿಮಗಾಗಿ ತಂದಿದ್ದೇನೆ. ದೇ ಆರ್ ವೆರಿ ಯೂಸ್ಫುಲ್, ಮೋಟಿವೇಶನಲ್ ಫಾರ್ ಯುವರ್ ಟುಮಾರೋಸ್ ಟಿ ಎಕ್ಸಾಮಿನೇಷನ್. ಯಾವ ರೀತಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಇರಬೇಕು ಅನ್ನೋದರ ಬಗ್ಗೆ ಒಂದು 8 ಟಿಪ್ಸ್ಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ನೋಡಿ ಮೋಟಿವೇಟೆಡ್ ಆಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಟಿ ಎಕ್ಸಾಮಿನೇಷನ್. ಓಕೆ, ಲಾಸ್ಟ್ ಮಿನಿಟ್ ಟಿಪ್ಸು. ಯಾವುದೇ ಹೊಸ ವಿಷಯವನ್ನು ಓದಲೇ ಹೋಗಬೇಡಿ, ಹೌದಾ? ಪರ್ಟಿಕ್ಯುಲರ್ಲಿ ಯಾವುದೇ ಹೊಸ ವಿಷಯವನ್ನು ಓದಬೇಡಿ. ಯಾವುದು ಸೈಕಾಲಜಿ ಬೇಸಿಕ್ಸನ್ನು ನೋಡ್ಕೊಳ್ಳಿ. ಪಿಯಾಜೆ, ವೆಗೋಡ್ಸ್ಕಿ, ಕೊಲ್ಬರ್ಗ್, ನೀವು ಓದಿರುವಂಥದ್ದನ್ನು ಮಾತ್ರ ರಿಪೀಟ್ ಓದಿ, ಹೌದಾ? ಯಾರು ಲಾಸ್ಟ್ ಮಿನಿಟ್ ರಿವಿಷನ್ ಮಾಡೋರಿದ್ದರೆ, ಹೌದಾ? EVS, ಮ್ಯಾಥ್ಸು, ಲ್ಯಾಂಗ್ವೇಜು, ಪ್ರಮುಖ ಟಾಪಿಕ್ಸ್ಗಳನ್ನು ಮಾತ್ರ ಓದೋದು. ನೀವು ಆಲ್ರೆಡಿ ಒನ್ ಟೈಮ್ ಓದಿರ್ತೀರ, ಸೊ ಜಸ್ಟ್ ಅದನ್ನೇನು ಮಾಡಿ ರಿಕಾಲ್ ಮಾಡ್ಕೊಳ್ಳಿ. ಪೆಡಗೋಜಿ MCQಗಳನ್ನು ಮಾತ್ರ ನೋಡಿರಿ, ಹೌದಾ? ಹೊಸ ಅಧ್ಯಯನ ಶುರು ಮಾಡಿದರೆ ಏನಾಗ್ತದಪ್ಪ ಅಂದ್ರೆ ಗೊಂದಲವಾಗ್ತದೆ. ಸೊ ಹೊಸದನ್ನು ಏನೂ ಮುಟ್ಲಿಕ್ಕೆ ಹೋಗಬೇಡಿ, ಹೌದಾ? ಸೆಕೆಂಡ್ ಪಾಯಿಂಟ್ನ ಇಲ್ಲಿ ಏನು ಹೇಳಬೇಕಪ್ಪ ಅಂತಂದರೆ, ಪ್ರಶ್ನೆ ಪರಿಹರಿಸುವ ರೀತಿಯನ್ನು ನೀವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮೊದಲು ಈಸಿಯನ್ನು ಟಚ್ ಮಾಡಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮೊದಲು ನಿಮಗೆ ಯಾವ್ದು ಬರ್ತದಲ್ಲ, ಯಾವುದು ಈಸಿ ಇರ್ತೈತಿ ಅದನ್ನು ಟಚ್ ಮಾಡಬೇಕು. ಶ್ಯೂರ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ನಂತರ ಮೀಡಿಯಮ್ ಕ್ವಶನ್ಸ್ಗಳನ್ನ ನಂತರ ಮಾಡಬೇಕು. ಆಮೇಲೆ ಕನ್ಫ್ಯೂಸಿಂಗ್ ಕ್ವಶನ್ಸ್ಗಳಿಗೆ ನಾವು ಸಮಯವನ್ನು ಮೀಸಲಿಡಬೇಕು, ಹೌದಾ? ಪೆಡಗೋಜಿಗೆ ಎಲಿಮಿನೇಷನ್ ಮೆಥಡನ್ನು ನಾವು ಬಳಸಬೇಕು. ಎಲಿಮಿನೇಷನ್ ಮೆಥಡ್ಸ್ ಅಂದ್ರೇನು? 4 ಆಪ್ಷನ್ಸ್ಗಳಿರ್ತಾವೆ. 4 ಆಪ್ಷನ್ಸ್ಗಳಲ್ಲಿ ಯಾವುದು ಅದಕ್ಕೆ ಹೊಂದಾಣಿಕೆ ಆಗುವುದಿಲ್ಲ ಅದನ್ನು ಫಸ್ಟ್ ಹೊಡೆದಾಕಬೇಕು, ಹೌದಾ? ಆಮೇಲೆ 2ರಲ್ಲಿ 50-50 ಇರ್ತದೆ, ಅದನ್ನು ನೀವು ಯೋಚನೆ ಮಾಡಿ ಹಾಕಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತೈತಲ್ಲ? ಸೊ ಈ ರೀತಿ ನೀವು ಅದನ್ನು ಟ್ರಿಕ್ಸನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್, ಸಮಯದ ನಿರ್ವಹಣೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ನಾವು. ಒಂದು ಪ್ರಶ್ನೆಗೆ 50 to 60 ಸೆಕೆಂಡ್ಸ್ ಟೈಮ್ಸ್ ಅಷ್ಟೇ ನಾವು ನೀಡಬೇಕು. ಜಾಸ್ತಿ ಸಮಯವನ್ನು ಕೊಡಲೇ ಹೋಗಬಾರ್ದು, ಹೌದಾ? ಡೌಟ್ ಬಂದರೆ ಮಾರ್ಕ್ ಮಾಡಬೇಕು, ನಂತರ ಅದನ್ನು ರಿವಿಸಿಟ್ ಮಾಡಬೇಕು, ಹೌದಾ? ಫಸ್ಟಿಗೆ ಅದನ್ನೇ ಕ್ವಶನ್ ಹಿಡ್ಕೊಂಡು ಕೂತ್ರಂದ್ರೆ ಸಮಯ ಅಲ್ಲಿದು ಏನಾಗ್ತದೆ, ವೇಸ್ಟ್ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ನಿಖರತೆ ಈಸ್ ವೆರಿ ಇಂಪಾರ್ಟೆಂಟ್. ಅಕ್ಯುರೇಸಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲವೇ ಇಲ್ಲ TETಯಲ್ಲಿ. ಸೊ ಆನ್ಸರನ್ನು ಓದದೆ ಆನ್ಸರನ್ನು ಟಿಕ್ ಮಾಡಬಾರ್ದು. ಕಂಪಲ್ಸರಿ ಕ್ವಶನನ್ನು ಓದಿ ಅದಕ್ಕೆ ಆನ್ಸರನ್ನು ಟಿಕ್ ಮಾಡಬೇಕು, ಹೌದಾ? ಇವತ್ತು ರಾತ್ರಿ ನೀವೇನು ಮಾಡಬೇಕಪ್ಪ ಅಂತಂದರೆ ಬೇಗ ಮಲಗಬೇಕು. ಮೊಬೈಲ್, ಸೋಷಿಯಲ್ ಮೀಡಿಯಾನ ಕಡಿಮೆ ಮಾಡಿ ಬೇಗನೆ ಮಲಗಿ ಬ್ರೈನ್ಗೆ ರೆಸ್ಟನ್ನು ಕೊಟ್ಟರೆ ಮಾತ್ರ ನೀವು ಏನು ಓದಿರ್ತಿರಲ್ಲ ಅದೇನಾಗ್ತದೆ, ರಿಕಾಲ್ ಆಗ್ತದೆ, ಹೌದಾ? ಸೊ ನಾಳೆ ಬೆಳಿಗ್ಗೆ ಲೈಟ್ ಬ್ರೇಕ್ಫಾಸ್ಟನ್ನು ಮಾಡಿ, ನಿಮ್ಮದೇನು ID ಕಾರ್ಡ್ ಇರ್ಬೋದು, ಅಡ್ಮಿಟ್ ಕಾರ್ಡ್ ಇರ್ಬೋದು, ಪೆನ್ ಇರ್ಬೋದು, ವಾಟರ್ ಬಾಟಲ್ ಇರ್ಬೋದು. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಇದ್ದರೆ ಭಾಳಷ್ಟು ಒಳ್ಳೆಯದು, ಹೌದಾ? ಸೊ ಏನೇನು ನಿಮಗೆ ನೆಸೆಸರಿ ಇದೆಯಲ್ಲ ಅದೆಲ್ಲವನ್ನು ನೀವೇನು ಮಾಡಬೇಕು, ಇಟ್ಕೋಬೇಕು, ಹೌದಾ? ಎಕ್ಸಾಮ್ ಸೆಂಟರ್ಗೆ ಹೋಗೋಕ್ಕಿಂತ ಮೊದಲು 30 to 40 ನಿಮಿಷ ಮೊದಲೇ ನೀವು ಎಕ್ಸಾಮ್ ಸೆಂಟರ್ನಲ್ಲಿ ಇರಬೇಕು. ಒಳಗೆ ಹೋಗೋದಕ್ಕೆ ಮುನ್ನ 10 ನಿಮಿಷ ಮಾತಾಡಬಾರ್ದು. ಡೀಪ್ ಬ್ರೆತ್ ತಗೋಬೇಕು, ಹೌದಾ? ನಾವು ಪ್ಯಾನಿಕ್ ಆಗೋದ್ರಿಂದ, ಮಾತನಾಡುವುದರಿಂದ ನಾವು ಓದಿದ್ದೆಲ್ಲವೂ ಕೂಡ ಅಲ್ಲಿ ವ್ಯಾನಿಷ್ ಆಗಿಬಿಡ್ತದೆ. ಸೊ ಅಲ್ಲಿ ಶಾಂತವಾಗಿರಬೇಕು, ಹೌದಾ? ಎಕ್ಸಾಮ್ ಹಾಲ್ ಮೈಂಡ್ಸೆಟ್ ಹೇಗಿರಬೇಕಪ್ಪ ಅಂತಂದರೆ, ಪ್ರಶ್ನೆಯನ್ನು ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಓದ್ಕೋಬೇಕು. ಮೊದಲ 10 ಪ್ರಶ್ನೆ ಕಠಿಣ ಅನಿಸಿದರೆ ಪ್ಯಾನಿಕ್ ಆಗಬಾರ್ದು. ನೆಕ್ಸ್ಟ್ 15 ನಿಮಿಷ ಕಾನ್ಸಂಟ್ರೇಟ್ ಮಾಡಿದರೆ ತನ್ನಿಂದ ತಾನೇ ಆ ಕ್ವಶನ್ಸ್ ಇದ್ದುದು ಈಸಿ ಆಗ್ತಾ ಹೋಗ್ತಾವೆ. ಗೊತ್ತಾಯ್ತಾ? ಫೈನಲ್ ಮೋಟಿವೇಶನ್ ನಾನು ಇಲ್ಲಿ ಏನು ಹೇಳಬೇಕಪ್ಪ ಅಂದರೆ, ನೀವು ಮಾಡಿದ ಪ್ರಿಪ್ರೇಷನ್ ಮೇಲೆ ನಿಮಗೆ ಟ್ರಸ್ಟ್ ಇರಬೇಕು. ನೀವೇನು ಓದಿದ್ದೀರಿ, ನೀವೇನು ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಟ್ರಸ್ಟ್ ಇತ್ತಪ್ಪ ಅಂತಂದರೆ ನಾಳೆ ಇದ್ದಿದ್ದು ನಿಮ್ಮ ದಿನವಾಗಿರ್ತೈತಿ. ಆತ್ಮವಿಶ್ವಾಸದಿಂದ ನೀವು ಎಕ್ಸಾಮನ್ನು ಬರೀತೀರಾ, ನೀವು ಪಾಸ್ ಆಗೇ ಆಗ್ತೀರಾ ಅನ್ನೋ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇಟ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ TET ಎಕ್ಸಾಮಿನೇಷನ್.
ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.